ಇನ್ವೆಸ್ಟ್ಮೆಂಟಾ ಯಪ್ಪ ಬೇಡವೇ ಬೇಡ, ತುಂಬಾ ರಿಸ್ಕು ಅಂತ ನಿಮ್ಮೆಲ್ಲ ದುಡ್ಡನ್ನು ನೀವು FD ಇಟ್ಟಿದ್ರೆ ಅದಕ್ಕಿಂತ ಸೇಫ್ ಆಗಿರುವಂತ ಮತ್ತು ಬೆಟರ್ ರಿಟರ್ನ್ ಕೊಡುವಂತ 3 ಆಪ್ಷನ್ಸ್ಗಳನ್ನು ಹೇಳ್ತೀನಿ ಕೇಳಿ. ಮೊದಲನೇದು PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದರಲ್ಲಿ ಈಗ 7.1% ಇಂಟ್ರೆಸ್ಟ್ ಸಿಗುತ್ತೆ. ಹೌದು, 15 ವರ್ಷ ಲಾಕ್ ಇನ್ ಇದೆ, ಆದರೆ ಟ್ರಿಪಲ್ ಟ್ಯಾಕ್ಸ್ ಬೆನಿಫಿಟ್ ಇದೆ. ಇನ್ವೆಸ್ಟ್ಮೆಂಟ್ ನ ಮೇಲೆ 1.5 ಲಕ್ಷದವರೆಗೆ ಟ್ಯಾಕ್ಸ್ ಡಿಡಕ್ಷನ್ ಕೂಡ ಇರುತ್ತೆ. ಗಳಿಸುವಂತ ಇಂಟ್ರೆಸ್ಟ್ ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಜೊತೆಗೆ ಮೆಚುರಿಟಿ ಸಮಯದಲ್ಲೂ ಕೂಡ ಯಾವ ಟ್ಯಾಕ್ಸು ಇರೋದಿಲ್ಲ. ಜೊತೆಗೆ ನಿಮಗೆಲ್ಲಾದ್ರೂ ಎಮರ್ಜೆನ್ಸಿ ಅಂತ ತಿಳ್ಕೊಳ್ಳಿ, 5 ವರ್ಷದ ನಂತರ ಪಾರ್ಷಲ್ ವಿಡ್ರಾವಲ್ ಕೂಡ ಇದೆ. ಜೊತೆಗೆ ಇದು ಗವರ್ಮೆಂಟ್ ಬ್ಯಾಕ್ಡ್ ಆಗಿರೋದ್ರಿಂದ ಸೇಫ್ ಆಗಿ ಕೂಡ ಇರುತ್ತೆ. ಇನ್ನು ಇದರಲ್ಲಿ ಪ್ರತಿ ವರ್ಷ 1.5 ಲಕ್ಷದವರೆಗೆ ಇನ್ವೆಸ್ಟ್ ಕೂಡ ಮಾಡಬಹುದು. ಈಗ ಎರಡನೇದು NSC, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಇದರಲ್ಲಿ 7.7% ನಷ್ಟು ಇಂಟ್ರೆಸ್ಟ್ ಇರುತ್ತೆ. ಜೊತೆಗೆ 5 ವರ್ಷದ ಲಾಕ್ ಇನ್ ಪೀರಿಯಡ್ ಕೂಡ ಇದೆ. ಇನ್ನು ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ನಿಂದ ತೆಗೆದುಕೊಳ್ಳಬಹುದು. ಫುಲ್ ಗವರ್ಮೆಂಟ್ ಗ್ಯಾರಂಟಿ ಕೂಡ ಇದೆ. ATC ಅಡಿಯಲ್ಲಿ ಟ್ಯಾಕ್ಸ್ ಸೇವಿಂಗ್ಸ್ ಕೂಡ ಸಿಗುತ್ತೆ. ಇನ್ನು ಕೊನೆಯದು NPS, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಇದರಲ್ಲಿ ಏನಾಗುತ್ತೆ, ಇದು ಮಾರ್ಕೆಟ್ ಲಿಂಕ್ಡ್ ಆಗಿರೋದ್ರಿಂದ ಸ್ವಲ್ಪ ಬೇರೆ ಫಂಡ್ಗಳಿಗೆ ಹೋಲಿಸಿದ್ರೆ ಇದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಲಾಕ್ ಇನ್ ಬಂದು ನಿಮ್ಮ ರಿಟೈರ್ಮೆಂಟ್ ನ ವರೆಗಿರುತ್ತೆ. ರಿಸ್ಕ್ ಎಷ್ಟು ಜಾಸ್ತಿ ಇರುತ್ತೋ ಹಾಗೆ ರಿಟರ್ನ್ ಕೂಡ ಜಾಸ್ತಿ ಆಗಬಹುದು. ರಿಟೈರ್ಮೆಂಟ್ ನ ತನಕ ಲಾಕ್ ಇನ್ ಇರೋದ್ರಿಂದ ಇದು ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ಗೆ ಒಳ್ಳೆಯದು. ATCCD 1B ಅಡಿಯಲ್ಲಿ ATC ಗಿಂತ ಎಕ್ಸ್ಟ್ರಾ 50,000 ಟ್ಯಾಕ್ಸ್ ಡಿಡಕ್ಷನ್ ಕೂಡ ಸಿಗುತ್ತೆ. ನಿಮಗೆ 60 ವರ್ಷ ಆದ್ಮೇಲೆ, ಅಂದ್ರೆ ನೀವು ರಿಟೈರ್ಮೆಂಟ್ ಆದ್ಮೇಲೆ 80% ಅಮೌಂಟ್ ಅನ್ನ ನೀವು ಟ್ಯಾಕ್ಸ್ ಫ್ರೀ ಆಗಿ ತಗೋಬಹುದು. ಅದಾದ ನಂತರ ತಿಂಗಳು ನಿಮಗೆ ಪೆನ್ಷನ್ ರೂಪದಲ್ಲಿ ಬರುತ್ತೆ. ಸೊ ಇದು FD ಗಿಂತ ಜಾಸ್ತಿ ರಿಟರ್ನ್ ಕೊಡುವಂತ 3 ಸ್ಕೀಮ್ಸ್. ಹಾಗಾದ್ರೆ ಹೇಳಿ, ನೀವು ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಕಮೆಂಟ್ ಮಾಡಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.